ಹಾಯ್ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಟಾಪಿಕ್ ಬಂದು ಬ್ರಾ ಮೆಜರ್ಮೆಂಟ್ ಹೇಗೆ ತಿಳ್ಕೊಳ್ಳೋದು ಅಂತ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಶ್ವೇತಾ ತ್ರಿಲೋಕ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರ ಬಾಡಿ ಬೇರೆ ಟೈಪ್ ಇರುತ್ತೆ. ಹಾಗಾಗಿ ತಪ್ಪಾದ ಬ್ರಾನ ನಾವು ಚೂಸ್ ಮಾಡಬಾರ್ದು ಅಲ್ವಾ. ಹಾಗಾಗಿ ಮೆಜರ್ಮೆಂಟ್ ಇದ್ದರೆ ನಾವು ಸರಿಯಾದ ಬ್ರಾ ತಗೊಳಕ್ಕಾಗುತ್ತೆ. ಅಂಗಡಿಲಿ ಎಲ್ಲಾರ ಹೋದರೆ ನಾವು ಯಾರಾದರೂ ಜೆಂಟ್ಸ್ ಅಂಗಡಿಲಿದ್ದರೆ ಹೇಳೋಕ್ಕೆ ಮುಜುಗರ ಪಡ್ಕೊತೀವಿ. ನಾವು ಹೇಗೆ ಹೇಳಬೇಕು, ಸೈಜ್ ಹೆಂಗೆ ಹೇಳ್ಬೇಕು ಅಂತ ಗೊತ್ತಿರಲ್ಲ. ಹಾಗಾಗಿ ನಾವು ಮೆಜರ್ಮೆಂಟ್ ಮಾಡಿ ನಮ್ಮ ಸೈಜ್ ಎಷ್ಟಿದೆ ಅಂತ ನಮಗೆ ಗೊತ್ತಿದ್ದರೆ ನಾವು ಅಂಗಡಿಲಿ ಹೋದ ತಕ್ಷಣ ಹೇಳ್ಬೋದು ಅವರಿಗೆ ಎ ಸೈಜು 1, ಬಿ ಸೈಜ್ 2, ಸಿ ಸೈಜ್ 4 ಅಂತ ಹೇಳ್ಬೋದು. ಹಾಗೆ ನಾನು ಲಾಸ್ಟ್ ವಿಡಿಯೋ ಎಂಡಿಗೆ ಆ ಮೆಜರ್ಮೆಂಟ್ ಚಾರ್ಟ್ ಹಾಕಿದ್ದೀನಿ. ನೀವು ಫಸ್ಟಿಗೆ ಬ್ಯಾಂಡ್ ಸೈಜ್ ನೋಡ್ಕೋಬೇಕಾಗುತ್ತೆ. ಬ್ಯಾಂಡ್ ಸೈಜ್ ಅಂದರೆ ನಾವು ಬ್ರೆಡ್ ಸೈಜ್ಗಿಂತ ಕೆಳಗಿರುತ್ತಲ್ಲ, ಫಿಟ್ಟಿಂಗ್ ಸೈಜು, ಬ್ಲೌಸ್ ಎಲ್ಲ ಹಾಕ್ತೀವಲ್ಲ, ಅದನ್ನು ಬ್ಯಾಂಡ್ ಸೈಜ್ ಅಂತ ಹೇಳ್ತೀವಿ. ಅದನ್ನು ಮೆಜರ್ಮೆಂಟ್ ಮಾಡ್ಕೊಂಡು ಟೈಟಾಗಿ ಹಿಡ್ಕೊಂಡು ಮೆಜರ್ಮೆಂಟ್ ಮಾಡಿಕೊಂಡು ಆಮೇಲೆ ಬ್ರೆಸ್ಟ್ ಸೈಜ್ನ ಮೆಜರ್ಮೆಂಟ್ ಮಾಡ್ಕೋಬೇಕು. ಅದರಲ್ಲಿ ಮೈನಸ್ ಮಾಡಬೇಕು. ಬ್ರೆಸ್ಟ್ ಸೈಜಲ್ಲಿ ಬ್ಯಾಂಡ್ ಸೈಜ್ನ ಮೈನಸ್ ಮಾಡಿದಾಗ ನಮಗೆ ಯಾವ ನಂಬರ್ ಬರುತ್ತಲ್ಲ ಅದಾಗಿರುತ್ತೆ ನಮ್ಮ ಸೈಜು. ಮೆಜರ್ಮೆಂಟ್ ಸೈಜು ಅದಾಗಿರುತ್ತೆ, ಬ್ರಾ ಸೈಜು ಅನ್ಬೋದು. ಹೇಗಪ್ಪ ಅದನ್ನು ತಿಳ್ಕೊಳ್ಳೋದು ಅಂದರೆ, ಇವಾಗ ಬ್ರೆಡ್ ಸೈಜು 32 ಇದ್ದು ಬ್ಯಾಂಡ್ ಸೈಜು 32 ಇದ್ದರೆ ಅದು ಎ ಆಗುತ್ತೆ, A1 ಆಗುತ್ತೆ. ಹಾಗೆ ಮತ್ತು ಬ್ರೆಡ್ ಸೈಜು 34 ಇದ್ದು ಬ್ಯಾಂಡ್ ಸೈಜು 32 ಇದ್ದರೆ ಅದನ್ನು ಮೈನಸ್ ಮಾಡಿದಾಗ 2 ಬರುತ್ತೆ, ಅದು B2 ಸೈಜ್ ಆಗುತ್ತೆ. ಹಾಗೆ ಬ್ರೆಡ್ ಸೈಜು 36 ಇದ್ದು ಬ್ಯಾಂಡ್ ಸೈಜು 32 ಇದ್ದರೆ ಅದು ಮೈನಸ್ ಮಾಡಿದಾಗ 4 ಬರುತ್ತೆ, ಅದು D4 ಸೈಜ್ ಆಗುತ್ತೆ ಅದು. ಹಾಗೆಯೇ ಬ್ಯಾಂಡ್ ಸೈಜ್ ಬಂದು 33 ಇದ್ದು ಬ್ರೆಡ್ ಸೈಜ್ ಬಂದು 36 ಇದ್ದರೆ ಅದನ್ನು ಮೈನಸ್ ಮಾಡಿದಾಗ 3 ಉಳಿಯುತ್ತೆ, ಆಗ ಅದು C3 ಆಗುತ್ತೆ. ಹಾಗೆ ನಾವು ನೋಡ್ಕೋಬೇಕಾಗುತ್ತೆ ನಮ್ಮ ಸೈಜು ಏನು ಅಂತ. ಈ ಲಾಸ್ಟಿಗೆ ಬರ್ತಿದೆಯಲ್ಲ ಚಾರ್ಟು, A1, B2, C3, D4 ಅಂತ ನಾನು ಇವಾಗ ಹೇಳ್ತಾ ಬಂದಲ್ಲ, ಮೈನಸ್ ಮಾಡಿದಾಗ ಎಷ್ಟು ನಂಬರ್ ಉಳಿಯುತ್ತೆ ಅದು A1, B2, C3 ಹಾಗೆ D4 ಆಗುತ್ತೆ. ನೀವು ಅಂಗಡಿಗೆ ಹೋದಾಗ ನೀವು ತಗೊಳಕ್ಕೆ ನೀವು ಫಸ್ಟು ಅಳತೆ ಮಾಡ್ಕೊಂಡು ಹೋದರೆ ನಿಮ್ದು ಯಾವುದು ಅಂತ ಗೊತ್ತಿರುತ್ತೆ. ನೀವೇನು ಹೇಳಬೇಕಾಗಿಲ್ಲ ಅಲ್ಲಿ 32, 34 ಅಂತ A1, B2 ಅದು ಹೇಳಿದರೆ ಸಾಕು. ನಾನು ನಿಮಗೆ ಹೇಳಿದ್ದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಹೀಗೆ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ ನೇಮ್ ಬಂದು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಹಾಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು.